ಸೊ ಇವತ್ತು ಫಸ್ಟ್ ಡೇ ಯಾನಾಗೆ ಸ್ಕೂಲಿಗೆ ಬಿಟ್ಟು ಬರ್ತಾ ಇರೋದು ನಮಗಂತೂ ಫುಲ್ ಒಂಥರ ಟೆನ್ಷನ್ ಇತ್ತು, ಖುಷಿನೇ ಇತ್ತು. ಅವಳು ಯಾವ ಥರ ಇರ್ತಾಳೆ ಹೇಗೆ ಅಂತೆಲ್ಲ. ಸೊ ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿದ್ದು ಸ್ಕೂಲ್ ಈ ಟೈಮಲ್ಲಿ ಏನು ಅಂತ. ಬಟ್ ನಾವು ಅವಳಿಗೆ ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡ್ತಿರೋದು ಜಸ್ಟ್ ಫಾರ್ 15 ಡೇಸ್, ಎಲ್ಲ ಮಕ್ಳ ಜೊತೆ ಬರೀಲಿ ಅಂತ. ಅವಳಿಗಿಂತ ನಾವೇ ಜಾಸ್ತಿ ಎಮೋಷ್ನಲ್ ಆಗಿಬಿಟ್ವಿ ಅಂತ ಅನಿಸುತ್ತೆ. ಅವಳು ಮಮ್ಮಿ ಬೇಕು ಅಂತ ಅಳೋದು ನೋಡಿ ನಮಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಸ್ಟಾರ್ಟಿಂಗ್ ಏನೂ ಮಾಡೋಕ್ಕಾಗಲ್ಲ, ಜಸ್ಟ್ 1 ಅವರ್ ಅಷ್ಟೇ ಹೆಂಗೂ ಹಿಂಗೂ ಟೈಮ್ ಕಳೆದ್ವಿ. ಹೋಗೋವಾಗ ಹೆಂಗಿದ್ವಿ, ಬರೋವಾಗ ಹೆಂಗಿದ್ವಿ. ಇವಾಗ ಕರ್ಕೊಂಬರಕ್ಕೆ ಹೋಗ್ಬೇಕಾದ್ರೆ ಖುಷಿ. ಕರ್ಕೊಂಬರಕ್ಕೆ ಹೋದ್ರೆ ಫುಲ್ ಅಳ್ತಾ ಇದ್ಲು. ಫಸ್ಟ್ ಡೇ ಅಲ್ವಾ, ಅದು ಸಪ್ರೇಷನ್ ಆಂಗ್ಸೈಟಿ ಇರುತ್ತೆ ಅಂತ ಅವ್ರು ಹೇಳಿದ್ರು. ಬಟ್ ಆಮೇಲೆ ಕರ್ಕೊಂಬಂದ್ಮೇಲೆ ಏನೇನು ಮಾಡಿದೆ ಸ್ಕೂಲಲ್ಲಿ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೇರಿಸಿರೋದು ಒಂದೇ ರೀಸನ್, ಎಲ್ಲ ಮಕ್ಕಳ ಜೊತೆ ಮಿಂಗಲ್ ಆಗ್ತಾಳೆ, ಆಟ ಆಡ್ತಾಳೆ, ಒಂದಷ್ಟು ಆಕ್ಟಿವಿಟೀಸ್ ಕಲಿತಾಳೆ, ಕಮ್ಯುನಿಕೇಷನ್ ಇರುತ್ತೆ, ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಸೇರಿಸಿದ್ದೀವಿ. ಸೊ ನೋಡೋಣ 15 ಡೇಸ್ ಇಷ್ಟಪಟ್ಟು ಹೋಗ್ತಾಳ ಅಥವಾ ಹೇಗಿರುತ್ತೆ ಏನು ಅಂತ ಎಲ್ಲ.